ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗೇಟಿ. ಕೆಳಗೇರಿಯ ಕಲ್ಮೇಶ್ವರ ದೇವರ 25ನೇ ಜಾತ್ರಾ ಮಹೋತ್ಸವ. ಧಾರವಾಡ ಇಲ್ಲಿಗೆ ಸಮೀಪದ ಕೆಳಗೇರಿಯ ಕಲ್ಮೇಶ್ವರ ದೇವರ 25ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಶುಕ್ರವಾರ ಸಂಜೆ ಸಾವಿರಾರು ಜನ ಭಕ್ತರ ಹರ್ಷೋದ್ಧಾರದ ಮಧ್ಯೆ ರಥೋತ್ಸವ ಅದ್ದೂರಿಯಾಗಿ ಜರುಗಿತು. ಬೆಳಗ್ಗೆ 5ಕ್ಕೆ ಕಲ್ಮೇಶ್ವರ ಸ್ವಾಮಿಗೆ ದೇವಸ್ಥಾನದ ಪ್ರಧಾನ ಅರ್ಚಕ ಬಸಯ್ಯ ಹಿರೇಮಠ ಅವರಿಂದ ರುದ್ರಾಭಿಷೇಕ ಹಾಗೂ ಮಹಾಮಂಗಳಾರತಿ ಜರುಗಿತು. ಕೆಳಗೇರಿ ಹಾಗೂ ಸುತ್ತಮುತ್ತ ಗ್ರಾಮಗಳ ಜನರು ಸಹ ಈ ಧಾರ್ಮಿಕ ಕಾರ್ಯದಲ್ಲಿ ಭಾಗವಹಿಸಿ ಕಲ್ಮೇಶ್ವರ ದೇವರ ದರ್ಶನ ಪಡೆದು ಮಧ್ಯಾಹ್ನ 12:30ಕ್ಕೆ ಅನ್ನ ಪ್ರಸಾದ ನಡೆಯಿತು. ಸಂಜೆ 5ಕ್ಕೆ ಮುರುಘಾಮಠದ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿ ಸುಳ್ಳದ ಪಂಚಗೃಹ ಹಿರೇಮಠದ ಶಿವಸಿದ್ದರಾಮೇಶ್ವರ ಸ್ವಾಮೀಜಿ ಹಸ್ತದಿಂದ ಸಕಲ ವಾದ್ಯ ಮೇಳಗಳಿಂದ ಮಹಾರಥೋತ್ಸವ ಸಂಭ್ರಮದಿಂದ ಜರುಗಿತು. ಈ ಮಠದ ಬಳಿಯ ಹಾದಿ ಬಸವಣ್ಣನವರೆಗೂ ರಥೋತ್ಸವ ಸಂಚರಿಸಿ ಮರಳಿ ಕಲ್ಮೇಶ್ವರ ದೇವಸ್ಥಾನಕ್ಕೆ ಮರಳಿತು. ರಥೋತ್ಸವದ ಮೆರವಣಿಗೆಯಲ್ಲಿ ಕುಂದಾಪುರದ ಚಂಡಿ ಹಾಗೂ ಮಾಗಡಿಯ ಬ್ಯಾಂಡ್ ಕಲಾ ತಂಡಗಳು ಭಕ್ತರಮ್ಮನ ಸೆಳೆದವು. ಅವುಗಳ ಸದ್ದಿಗೆ ಗ್ರಾಮದ ಜನರು ಸಹ ಹೆಜ್ಜೆ ಹಾಕಿದರು. ಜಾತ್ರೆ ನಿಮಿತ್ತ ಮಕ್ಕಳ ಆಟಿಕೆಗಳು, ತಿಂಡಿ ತಿನಿಸುಗಳ ಅಂಗಡಿಗಳು ಗ್ರಾಮಗಳಲ್ಲಿ ತಲೆ ಎತ್ತಿದ್ದವು. ಜಾತ್ರೆಯ ನಿಮಿತ್ತ ಶುಕ್ರವಾರ ರಾತ್ರಿ ಕೆಳಗೇರಿಯ ಸಿದ್ದಲಿಂಗೇಶ್ವರ ನವತರುಣ ನಾಟ್ಯ ಸಂಘದಿಂದ ಆದರ್ಶ ಪ್ರೇಮ ಎಂಬ ಸಾಮಾಜಿಕ ನಾಟಕವು ಗ್ರಾಮದ ಸಮುದಾಯ ಭವನದಲ್ಲಿ ಪ್ರದರ್ಶನಗೊಂಡಿತು. ಆರಾಮ ಹೆಂಗೈತಿ ಏಕದಮ್ ಸೌಂಡ್ ಹೆಂಗೈತಿ
ನಮಸ್ಕಾರ. ಮೊದಲಿಗೆ ನನ್ನ ಆರಾಧ್ಯ ದೈವ ಕಲ್ಮೇಶ್ವರನ ಮೊದಲು ನೆನೆಯುತ್ತಾ ಇವತ್ತಿನ ದಿವಸ ನಾನು ಹೇಳ್ತಕ್ಕಂಥಷ್ಟೇ, ನಾಳೆ ನಮ್ಮ ಕಲ್ಮೇಶ್ವರ ರಥೋತ್ಸವ ಜರುಗಲಿದೆ. ಅದರ ಪ್ರಯುಕ್ತ ಇವತ್ತಿನ ದಿವಸ ಒಂದು ಉಚ್ಚಾಯ ಕಾರ್ಯಕ್ರಮ ಮೆರವಣಿಗೆಯನ್ನು ಕೆಲಿಗೇರಿಯಲ್ಲಿ ಹಮ್ಮಿಕೊಂಡಿದ್ದು. ಉಚ್ಚಾಯ ಕಾರ್ಯಕ್ರಮ ನಡೀತಾ ಇದೆ. ಒಂದು ಮಾಗಡಿ ಬ್ಯಾಂಡ್ ಸಿಸ್ಟಮ್, ಆಮೇಲೆ ಒಂದು ಹೆಣ್ಣು ಮಕ್ಕಳ ಒಂದು ಕೋಲಾಟ, ಅದರ ಜೊತೆ ಊರಲ್ಲಿನ 250ರಿಂದ 300 ಹೆಣ್ಣುಮಕ್ಕಳು ಒಂದು ಕುಂಭವನ್ನು ಹೊತ್ತುಕೊಂಡು ಒಂದು ಗಣಪತಿಗೆ ಒಂದು ಮೆರವಣಿಗೆನೇ ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ನಾಳೆ ರಥೋತ್ಸವದ ಮುನ್ನಾ ದಿನ ಏನೋ ಒಂದು ಒಳ್ಳೆಯ ಕೆಲಸ ಮಾಡ್ಬೇಕಾರೆ ಗಣಪತಿ ನೆನಿತೀವಿ ನಾವು. ಗಣಪತಿ ವಿಘ್ನಗಳ ವಿನಾಶಕ. ನಾಳಿನ ಒಂದು ರಥೋತ್ಸವ ಯಾವುದೇ ವಿಘ್ನಗಳಿಲ್ಲದೆ, ಅಡೆತಡೆಗಳಿಲ್ಲದೆ ವಿಜೃಂಭಣೆಯನ್ನು ನಡೀಲಿ ಅಂತಕ್ಕಂಥ ಒಂದು ಉದ್ದೇಶ ಇಟ್ಟುಕೊಂಡು ಇವತ್ತು ಒಂದು ಉಚ್ಚಾಯ ಕಾರ್ಯಕ್ರಮ ಅನ್ನುವಂಥ ಒಂದು ಮೆರವಣಿಗೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು ಜೊತೆನೇ ನಾಳೆ ಬೆಳಿಗ್ಗೆ 15 ತಾರೀಕು ಶುಕ್ರವಾರ ನಾಳೆ ಬೆಳಿಗ್ಗೆ 5 ಗಂಟೆಗೆ ದೇವಸ್ಥಾನದಲ್ಲಿ ಒಂದು ರುದ್ರಾಭಿಷೇಕ ಜರುಗುತ್ತದೆ. ನಮ್ಮ ಪ್ರಧಾನ ಅರ್ಚಕರಾದ ಬಸಯ್ಯ ಹಿರೇಮಠ ಅವರಿಂದ ಒಂದು ರುದ್ರಾಭಿಷೇಕ. ನಂತರ 8 ಗಂಟೆಗೆ ಗುರುವಂತರಿಂದ ಒಂದು ಅಗ್ನಿಯಾಯುವ ಕಾರ್ಯಕ್ರಮ. ತದನಂತರ 12:30ಕ್ಕೆ ಅನ್ನಪ್ರಸಾದ ನಡೀತೈತೆ. ನಂತರ ಸಂಜೆ 4:30ಕ್ಕೆ ಈ ಕಲ್ಮೇಶ್ವರ ಮಹಾರಥೋತ್ಸವ
ಕೆಲಿಗೇರಿ ದೇವಸ್ಥಾನದಿಂದ ಕೆಲಿಗೇರಿ ಬ್ರಿಡ್ಜ್ ಬಸವಣ್ಣನ ದೇವರ ಗುಡಿಯ ತನಕ ಒಂದು ಸಕಲ ವಾದ ವೃತ್ತಗಳೊಂದಿಗೆ ವಿಜೃಂಭಣೆಯಿಂದ ಒಂದು ಹೊರತಕ್ಕಂಥ ನಾಳೆ ರಥೋತ್ಸವ. ತದನಂತರ ರಾತ್ರಿ 10:30 ಗಂಟೆಗೆ ಕೆಲಿಗೇರಿಯ ಶ್ರೀ ಸಿದ್ಧಲಿಂಗೇಶ್ವರ ನವತರುಣ ನಾಟ್ಯ ಸಂಘ ಕೆಲಿಗೇರಿಯವರಿಂದ ಒಂದು ಒಳ್ಳೆಯ ಸಾಮಾಜಿಕ ನಾಟಕ ಆದರ್ಶ ಪ್ರೇಮ. ಯಾಕಂದ್ರೆ ಇದ್ರ ಬಗ್ಗೆ ನಾನು ಹೇಳಲೇಬೇಕು. ಈ ಆದರ್ಶ ಪ್ರೇಮ ಅನ್ನುವಂಥ ಸಾಮಾಜಿಕ ನಾಟಕ ಇವತ್ತಿನ ಜನರಿಗೆ ಮಾಡಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಯಾಕಂದ್ರೆ ಹಿಂದೆ ನಮ್ಮ ಹಿರಿಯರು ಮಾಡಿದಂಥ ನಾಟಕ ಇದು ಬಹಳ ಒಂದು ಪ್ರಸಿದ್ಧಿ ಪಡೆದಂಥ ನಾಟಕ. ಯಾಕಂದ್ರೆ ನಮ್ಮ ಕೆಲಿಗೇರಿ ಒಳಗೆ ಬಹಳ ಪ್ರತಿಭೆಗಳಿದಾವ್ರಿ. ಕಲಾವಿದರು ಕಲಾಕಾರಂತ ಕೂಡಿದ ನಮ್ಮ ಕೆಲಿಗೇರಿದು. ನಾಳೆ ಕೂಡ 10:30 ಗಂಟೆಗೆ ಈ ಒಂದು ನಾಟಕ ಜರುಗಲಿದೆ. ಆಮೇಲೆ ಇದು ಉದ್ದೇಶ ಏನಪ್ಪ ಅಂದ್ರೆ ಇದೊಂದು 25ನೇ ವರ್ಷದ ಜಾತ್ರಾ ಮಹೋತ್ಸವ, ರಜತ ಮಹೋತ್ಸವ, ಶಿಲೋಜುಬ್ಲಿ ಅಂತೇವಲ್ಲ ರಜತ ಮಹೋತ್ಸವ ಕಾರ್ಯಕ್ರಮ. ಈ ಒಂದು ಜಾತ್ರಾ ಮಹೋತ್ಸವ 25ನೇ ವರ್ಷದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮನ ನಾವೆಲ್ಲ ಒಂದು ಕಮಿಟಿಯವರು, ಊರಿನ ಗುರು ಹಿರಿಯರು ಎಲ್ಲರೂ ಸೇರಿ ಒಂದು ಬಹಳ ಏನೋ ವಿಜೃಂಭಣೆಯಿಂದ ಒಂದು ಸ್ಪೆಷಲ್ ಏನೋ ಒಂದು ಆ ದೇವರ ಸೇವೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಅಂದ್ಕೊಂಡಿದ್ದೀವಿ. ಅದೇ ರೀತಿ 50% ಇವತ್ತ ಒಂದು ಉಚ್ಚಾಯ ಕಾರ್ಯಕ್ರಮ ಮೂಲಕ ಎಲ್ಲರಿಗೂ ಗೊತ್ತಾಯ್ತು ಎಷ್ಟು ಜನ ಸೇರಿದ್ರು. ಕೆಲಿಗೇರಿ ಒಳಗೆ ಯಾರು ಇದ್ದಿದ್ರು ಎಲ್ಲರೂ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡ್ರು. ನಾಳೆ ಕೂಡ ಒಂದು 15,000 ರಥೋತ್ಸವಕ್ಕೆ ಕೂಡುವ ಒಂದು ನಿರೀಕ್ಷೆ ಐತಿ. ತದನಂತರ 11 ತಾರೀಕು ಸಂಜೆ ರಾತ್ರಿ 8 ಗಂಟೆಗೆ ಕಿರಣ್ ಮೆಲೋಡಿ ಜೊತೆ ಒಂದು ರಸಮಂಜರಿ ಕಾರ್ಯಕ್ರಮ. ತದನಂತರ 12 ತಾರೀಕಿಗೆ ಟಗರಿನ ಕಾಳ ಇಟ್ಕೊಂಡಿದ್ದಾರೆ. ನಮ್ಮ ಕೆಲಿಗೇರಿ ಕೇಸರಿ ಬಳಗ ವತಿಯಿಂದ ಒಂದು ಟಗರಿನ ಕಾಳಗ ಅದು ನಮ್ಮ ಕೆಲಿಗೇರಿ ಕೆರೆಯ ಆವರಣದಲ್ಲಿ ಇಟ್ಕೊಂಡಿದ್ದಾರೆ. ತದನಂತರ 13 ತಾರೀಕಿಗೆ ಒಂದು ಕಡಬಿನ ಕಾಳಗ ಅಂತ ಮಾಡ್ತೇವೆ. ಕಡಬಿನ ಕಾಳಗ ಅಂತಂದ್ರೆ ಇದೇನು ನಾವು ಇವತ್ತು ಬೆಳಿಗ್ಗೆ ಆ ಒಂದು ನಮ್ಮ ರಥೋತ್ಸವಕ್ಕೆ ಒಂದು ಏನು ಕಳಸಾರೋಹಣ ಮಾಡಿದೀವಲ್ಲ, ಆ ಕಳಸವನ್ನು ಇಳುವಂಥ ಕಾರ್ಯಕ್ರಮ, ಅದಕ್ಕೆ ನಾವು ಕಡಿಬಿನ ಕಾಳಗ ಅಂತ ಕರಿತೀವಿ. 13 ತಾರೀಕು ಸಂಜೆ 4 ಗಂಟೆಗೆ ಆ ಒಂದು ಕಡಿಬಿನ ಕಾಳಗ ಜರುಗ್ತದೆ. ಅದೇ ರೀತಿ 14ನೇ ತಾರೀಕು ನಮ್ಮ ಕೆಲಿಗೇರಿ ಕೇಸರಿ ಬಳಗದ ವತಿಯಿಂದ ಒಂದು ಇದು ಟ್ರ್ಯಾಕ್ಟರ್ ಹಿಂಬಡಿ ರಿವರ್ಸ್ ಓಡಿಸುವ ಒಂದು ಸ್ಪರ್ಧೆ, ಇವೆಲ್ಲ ಕಾರ್ಯಕ್ರಮಗಳಿದಾವೆ. ಆಮೇಲೆ ಇನ್ನೊಂದು ಹೇಳೋದು ಮರ್ತಿದ್ದೆ, 10ನೇ ತಾರೀಕು ನಾಳೆ 10ನೇ ತಾರೀಕು ಬೆಳಿಗ್ಗೆ ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ಕಮಿಟಿ ವತಿಯಿಂದ ಒಂದು ರಕ್ತದಾನ ಶಿಬಿರ ಸಮುದಾಯ ಭವನದಲ್ಲಿದೆ. ಎಲ್ಲ ಕಾರ್ಯಕ್ರಮಗಳು ಯಾವುದೇ ವಿಘ್ನಗಳಿಲ್ಲದೆ ನಡೀಲಿ ಅಂತ ಇವತ್ತು ಒಂದು ಉಚ್ಚಾಯ ಕಾರ್ಯಕ್ರಮ, ಗಣಪತಿ ಮೆರವಣಿಗೆ ಮಾಡಿದ್ದೀವಿ. ಎಲ್ಲ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಿದೆ ಅನ್ನುವಂಥ ಆ ಕಲ್ಮೇಶ್ವರನ ನಂಬಿಕೆಯಿಂದ ಹೇಳ್ತಾ ಇದ್ದೇನೆ. ಎಲ್ಲ ಜನರು, ಕೆಲಿಗೇರಿ ಜನರಿರ್ಬೋದು, ಸಮಸ್ತ ನಾಗರಿಕರಿರ್ಬೋದು, ಇವತ್ತು ನಮ್ಮ ಮೀಡಿಯಾದವರು ಕೂಡ ನಾನು ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತೀನಿ. ಯಾಕಂತಂದ್ರೆ ಸುತ್ತಮುತ್ತ ಹಳ್ಳಿಗೆ ಗೊತ್ತಿರಂಗಿಲ್ಲ, ಹೊರಗಡೆ ಯಾರಿಗೂ ಗೊತ್ತಿರಂಗಿಲ್ಲ, ಎಲ್ಲರಿಗೂ ಒಂದು ಗೊತ್ತಾಗುವಂಥ ವಿಷಯ ಕೆಲಿಗೇರಿಯ ಒಂದು ಕಲ್ಮೇಶ್ವರನ ಜಾತ್ರಾ ಮಹೋತ್ಸವವನ್ನು ಈ ಮೀಡಿಯಾದವರು ಎಲ್ಲ ಸಾಕಷ್ಟು ವಿತರಣೆ ಮಾಡಿ ಎಲ್ಲರಿಗೂ ತಲುಪಿಸಿದಾರ. ಎಲ್ಲರೂ ಕೂಡ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿ ಆ ಕಲ್ಮೇಶ್ವರನ ಆಶೀರ್ವಾದ ಪಡ್ಲಿಕ್ಕೆ ಹೇಳ್ತೀನಿ. ಯಾಕಂತಂದ್ರೆ ಆ ಕಲ್ಮೇಶ್ವರನ ಮಹಿಮೆ ಭಾಳ ದೊಡ್ಡದದ್ರಿ, ಹೇಳಲಿಕ್ಕಾಗೋದು. ಸ್ವತಃ ನಾನು ಅನುಭವಿಸಿದ್ದೀನಿ, ನಾನು ಕಣ್ಣಲ್ಲಿ ನೋಡಿದ್ದೀನಿ. ಆದ್ದರಿಂದ ಎಲ್ಲರಿಗೂ ಹೇಳ್ತೀನಿ, ಈ ಒಂದು ಜಾತ್ರೆ ಯಶಸ್ವಿಯಾಗಿ ನಡೀಲಿ. ಆ ಕಲ್ಮೇಶ್ವರನ ಆಶೀರ್ವಾದ ಸಕಲ ಎಲ್ಲರ ಮೇಲೂ ಇರಲಿ. ಆ ಕಲ್ಮೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಲಿ. ಮುಂಬರ್ತಕ್ಕಂಥ ದಿನಗಳಲ್ಲಿ ಈ ಜಾತ್ರಾ ಮಹೋತ್ಸವ ಇನ್ನೂ ಅದ್ದೂರಿಯಾಗಿ ಮಾಡುವಂಥ ಶಕ್ತಿಯನ್ನು ಆ ಕಲ್ಮೇಶ್ವರ ಭಾಗಿಸಲಿ ಅಂತ ಕೊಡಲಿ, ಆ ಭಾಗ್ಯನ ನಮಗೆ ನೀಡಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರಗಳು.